ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಊಟಿಯ ಕೊನೆ ಒಳಗಾಗಿರುತ್ತೆ ನಮ್ಮ ಪಯಣ. ಬೆಂಗಳೂರು ಕಡೆಗೆ ಹೊರಟಿದ್ವಿ. ಹೋಗೋ ಟೈಮಲ್ಲಿ ಏನೇನೆಲ್ಲ ಆಯಿತು, ನಾನು ಏನೇನು ತೊಗೊಂಡೆ ಊಟಿಲಿ ಅಂತ ಚಿಕ್ಕದಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ. ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಮ್ಮ ಬೆಂಗಳೂರಲ್ಲೆಲ್ಲ ಐಟಮ್ ಸಿಗುತ್ತೆ ಅಂತೇಳಿ ಏನು ಬೇಕೋ ಅದು ಮಾತ್ರ ತೊಗೊಂಡೆ. ಏನು ತೊಗೊಂಡೆ ಅಂತ ನಾನು ಅದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾವು ಬಂದಾಗಲಿಂದ ನಾವು ಹೋಗೋ ತನಕ ಎರಡು ನಾಯಿಗಳು ನಮ್ಮ ಹಿಂದೆಯೇ ಇತ್ತು. ನಾವು ಎಲ್ಲೆಲ್ಲಿ ಕೂರ್ತಿದ್ವೋ, ಎಲ್ಲೆಲ್ಲಿ ಓಡಾಡ್ತಿದ್ವೋ ಎಲ್ಲ ಕಡೆ ಬರ್ತಾಯಿತ್ತು. ಅದೇ ದೊಡ್ಡೋರು ಹೇಳ್ತಾರಲ್ಲ, ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅಂತ. ಅದಂತೂ 100% ನಿಜ. ನಾವು ರೂಮೆಲ್ಲ ಖಾಲಿ ಮಾಡಿಕೊಂಡು ಹೊರಟಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು ಆ ನೆನಪುಗಳು. ಹೋಗ್ತಾ ಇದ್ದಂಗೆ ಸರಿ ಮಧ್ಯಾಹ್ನ 1:30-2 ಗಂಟೆ ಆಗಿತ್ತು. ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಮಂಗಳವಾರ ಆಗಿರೋದ್ರಿಂದ ವೆಜ್ ತೊಗೊಂಡ್ವಿ. ಬಾಳೆ ಎಲೆ ಊಟ. ಊಟಿಲೂ ನೋಡಿ ಬಾಳೆ ಎಲೆ ಊಟ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಎಷ್ಟು ಸಲ ಬೇಕಾದ್ರೂ ಅನ್ನ ಹಾಕ್ಸ್ಕೊಂಡು ತಿನ್ಬೋದು. ಹಾಗಂತ ಎಷ್ಟು ಸಲ ಬೇಕಾದ್ರೂ ಹಾಕ್ಸ್ಕೊಂಡು ತಿನ್ಬೋದು ಅಂತ ತುಂಬ ತಿನ್ನೋಕ್ಕಾಗೋದಿಲ್ವಲ್ಲ. ಒಂದು ಸಲ ಹಾಕ್ಸ್ಕೊಂಡ್ವಿ. ಚೆನ್ನಾಗಿತ್ತು. ಸಾಂಬಾರು ಚೆನ್ನಾಗಿತ್ತು. 2 ಥರ ಪಲ್ಯ, ಹಪ್ಳ, ಉಪ್ಪಿನಕಾಯಿ, ಬೇಳೆ ಸಾಂಬಾರು, ರಸಮ್ಮು, ಮೊಸರಿತ್ತು. ಇಲ್ಲಿ ನೋಡಿರಿ, ಇಲ್ಲಿ ಊಟಿಲೆಲ್ಲ ಯಾವ ರೀತಿ ಅಂದರೆ ಮೂರು ಟಿಫನಲ್ಲಿ ತಂದಿಟ್ಬಿಡ್ತಾರೆ. ಚಟ್ನಿ ಸಾಂಬಾರು ಇಡ್ಲಿಗೆ ಆದರೆ, ಮತ್ತು 2 ಥರ ಪಲ್ಯ ಸಾಂಬಾರು ಆ ಥರ ತಂದಿಟ್ಬಿಡ್ತಾರೆ. ನಮ್ಗೆ ಬೇಕು ಅಂತಂದಾಗ ಹಾಕೋಬೋದು. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರಟಿದ್ದಾಯಿತು. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಶಾಪಿಂಗ್ ಅಂತಂದರೆ ನಾನೇನು ಜಾಸ್ತಿ ಮಾಡಲಿಲ್ಲ. ಅಲ್ಲಿ ಟೀ ಜಾಸ್ತಿ ಬೆಳೆಯೋದ್ರಿಂದ ಎಲ್ಲ ಟೀ ಕೀಳ್ತಾಯಿದ್ರು. ಟೀ ಸೊಪ್ಪಿಂದು ಕೀಳ್ತಾಯಿದ್ರು. ಹಾಗೆ ವೀಡಿಯೋಸ್ ಮಾಡ್ಕೊಂಡೆ, ಎಲ್ಲ ನೆನಪಿರಲಿ ಅಂಥೇಳಿ. ಲಾಸ್ಟ್ ವೀಡಿಯೋ ಊಟಿದಾಗಿರುತ್ತೆ. ಇದು ಬಂದು ಕುನ್ನೂರು. ಇದು ಕುನ್ನೂರು ಛೋಟಾ ಟ್ರೈನ್ ಅಂತಂದಲ್ಲ, ಅದ್ರದ್ದು ರೈಲ್ವೆ ಸ್ಟೇಷನ್ ಮೇನ್ ಇದು ಕುನ್ನೂರಲ್ಲಿರೋದು. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ವಾತಾವರಣ ಮರೆಯೋಕ್ಕೆ ಆಗೋದಿಲ್ಲ. ಮತ್ತೆ ಹೋಗಬೇಕು ಅಂತಂದರೆ ಖಂಡಿತ ಆಗಲೂ ಇಷ್ಟಪಟ್ಟು ನಾನು ಹೋಗ್ತೀನಿ. ಅಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ತರಕಾರಿ ಮಂಡಿ, ಕುನ್ನೂರಲ್ಲಿರೋ ಅಂಥ ತರಕಾರಿ ಏನೆಲ್ಲ ಸಿಗೋಲ್ವೋ ಅಂತ ಹೇಳಂಗಿಲ್ಲ. ಎಲ್ಲ ಥರದ್ದು ಸಿಗುತ್ತೆ ತಮಿಳ್ನಾಡಲ್ಲಿ. ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಷ್ಟೇನೆ. ಇಲ್ಲೆಲ್ಲ ನಾನು ಆವಾಗ ತರಕಾರಿ ತೊಗೊತಾ ಇದ್ದೆ, ಓಡಾಡ್ತಾ ಇದ್ದೆ. ಎಷ್ಟು ಜಾಲಿಯಾಗಿದ್ದೆ ಅಂತ ಅಂದರೆ ಅದೆಲ್ಲ ನೆನಪಿರಲಿ ಅಂತೇಳಿ ಹಂಗೆ ಒಂದು ಚಿಕ್ಕದಾಗಿ ವೀಡಿಯೋಸ್ ಮಾಡ್ಕೊಂಡೆ. ಮುಂದೆ ಒಂದು ದೇವಸ್ಥಾನ ಇದೆ, ಹೆಣ್ಣು ದೇವಸ್ಥಾನ. ಹಣ್ಣುಗಳು ಯಾವ್ಯಾವ ರೀತಿ ಹಣ್ಣು ಬೇಕೋ ಎಲ್ಲ ಥರದ ಹಣ್ಣು ಸಿಗುತ್ತೆ. ಆಯುರ್ವೇದಿಕ್ ಜಾಸ್ತಿ ಅಲ್ಲಿ ಊಟಿಲಿ. ಅದೆಲ್ಲ ಚೆನ್ನಾಗಿ ಅಂಗಡಿಗಳ್ನ ಇಟ್ಟಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಎಲ್ಲ ತರಕಾರಿ, ತೆಂಗಿನಕಾಯಿ ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಥರದ್ದು ಐತೆ. ನನಗೆ ಮೇನ್ ಬೇಕಾಗಿದ್ದಿದ್ದು ಸಾಂಬಾರು ಈರುಳ್ಳಿ ಬೇಕಾಯಿತು. ಬೆಂಗಳೂರಲ್ಲಿ ಬಂದು 120 ರೂಪಾಯಿ ಕೆಜಿ, ಊಟಿಲಿ ಬಂದು 60 ರೂಪಾಯಿ ಕೆಜಿ. ಅದಕ್ಕೋಸ್ಕರ ನಾನು ಒಂದು 5 ಕೆಜಿ ಸಾಂಬಾರು ಈರುಳ್ಳಿ ತೊಗೊಂಡೆ. ಆಲೂಗಡ್ಡೆ ಪರೋಟ ಮಾಡೋದಕ್ಕೆ ನಮ್ಮ ಬೆಂಗಳೂರು ಪರೋಟದ ಆಲೂಗಡ್ಡೆಯಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಊಟಿಯಲ್ಲಿ ನೀರು ಬಿಟ್ಕೊಳ್ಳೋದಿಲ್ಲ. ಅದನ್ನು ಹೇಗೆ ಮಾಡಿದೆ ಅಂತ ಅದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. 5 ಕೆಜಿ ಸಣ್ಣ ಈರುಳ್ಳಿ ತೊಗೊಂಡೆ, ಆಲೂಗಡ್ಡೆ ತೊಗೊಂಡೆ, ಒಂದು 2 ಕೆಜಿ ಸಾಕಲ್ವ. ಒಂದು 2 ಸಲ 3 ಸಲ ಆರಾಮಾಗಿ ಮಾಡಿ ತಿನ್ಬೋದು ಅಂತೇಳಿ. ರೇಟ್ ಇದೆ. ಇಲ್ಲಿ ಮಡಿಕೆ ನೋಡೋಣ ಅಂತ ಬಂದೆ. ಮಡಿಕೆ ಅಂತಂದರೆ ಸಾರು ಮಾಡೋದಕ್ಕೆ ಒಂದು ತೊಗೊಂಡೆ. ಅದು ಯಾವ್ದು ತೊಗೊಂಡೆ ಅಂತ ಅದನ್ನು ಕೂಡ ಹೇಳ್ತೀನಿ. ತುಂಬಾ ರೇಟು. ಸ್ಟೀಲ್ ಬೇಕಾದ್ರೆ ತೊಗೋಬೋದು, ಮಣ್ಣಿಂದು ಮಡಿಕೆ ತಗೊಳಕ್ಕಾಗೋದಿಲ್ಲ. ಅದನ್ನೆಲ್ಲ ತೊಗೊಂಡು ಲಾಸ್ಟು ಕಾಫಿ ಕುಡಿಯೋಣ ಅಂತೇಳಿ ಕಾಫಿ 2 ಆರ್ಡ್ರ್ ಮಾಡಿದ್ವಿ. 2 ಕಾಫಿ, 1 ಟೀ. ನನಗೆ ಟೀ, ಮಕ್ಕಳಿಗೆ ಕಾಫಿ, ಯಜಮಾನ್ರಿಗೆ ಮಗಳಿಗೆ ಕಾಫಿ, ನನಗೆ ಟೀ. ಅದೆಲ್ಲ ಕುಡಿದು ನಮ್ಮ ಪಯಣ ಬೆಂಗಳೂರು ಕಡೆಗೆ ಹೋಗ್ತೋ ಅಷ್ಟರಲ್ಲಿ ತುಂಬಾ ನೈಟ್ ಆಗೋಗಿತ್ತು. 1 ಗಂಟೆ ರಾತ್ರಿ ಆಗೋಗಿತ್ತು. ನಾವು ಬಿಟ್ಟಾಗಲೇ 3:30-4 ಗಂಟೆ ಆಗೋಗಿತ್ತಲ್ವ. ಅದಕ್ಕೋಸ್ಕರನೇ ನೈಟ್ 2 ಗಂಟೆ 12:30 1 ಗಂಟೆ ಆಗಿದ್ದು ನಾವು ಮನೆಗೆ ಬರೋ ಅಷ್ಟರಲ್ಲಿ. ನೋಡಿ ಊಟಿಲಿ ಯಾವ್ಯಾವ ರೀತಿ ಮನೆಗಳಿದೆ ನೋಡಿ. ಮೇಲೆ ಕೆಳಗೆ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಡೌನಲ್ಲಿ ಐತೆ ಮನೆ ಅನ್ಬೇಕು. ಎಷ್ಟು ಚೆನ್ನಾಗಿದೆ. ಎಲ್ಲಿಂದ ಎಲ್ಲಿ ನೋಡ್ರು ಚಿಕ್ಕ ಚಿಕ್ಕ ಮನೆಗಳು. ಹತ್ರ ಹೋದರೆ ದೊಡ್ಡ ಮನೆ, ದೂರದಿಂದ ನೋಡೋದಕ್ಕೆ ಚಿಕ್ಕ ಮನೆ ಥರ ಕಾಣಿಸುತ್ತೆ. ಅಲ್ಲೆಲ್ಲ ಜಾಸ್ತಿ ಹಂಚಿನ ಮನೆಗಳು ಜಾಸ್ತಿ. ಆವಾಗ ಹೇಗಿತ್ತೋ ಇವಾಗಲೂ ಕೂಡ ಅದೇ ಇದೆ. ಸ್ವಲ್ಪನೂ ಚೇಂಜಸ್ ಆಗಿಲ್ಲ. ನನಗನ್ಸೋ ಪ್ರಕಾರ ಅದು ಚೇಂಜಸ್ ಆಗದೆ ಅದೇ ರೀತಿ ಇರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಆ ಥರ ವ್ಯೂಸ್ಗಳು ನಮಗೆ ಸಿಗೋದಿಲ್ಲ. ಹೋಗ್ತಾ ದಾರಿಲಿ ಮಕ್ಕಳು ಮ್ಯಾಗಿ ಬೇಕು ಅಂದರೆ, ತಿಂಡಿ ಏನಾರು ಟಿಫನ್ ಥರ ಬೇಕು ಅಂದರು. ಸರಿ, ಅಲ್ಲೊಂದು ಗಾಡೀಲಿ ಮ್ಯಾಗಿ ಕಾಫಿ ಕುಡಿದ್ವಿ. ಚೆನ್ನಾಗಿತ್ತು. ಮ್ಯಾಗಿನ ಸಿಂಪಲಾಗಿ ಮಾಡಿದ್ರು, ಚೆನ್ನಾಗಿತ್ತು. ಮ್ಯಾಗಿ ಎಲ್ಲ ತಿಂದ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ನಮ್ಮ ಪಯಣ ಬೆಂಗಳೂರು ಕಡೆ. ಹೋಗ್ತಾ ಕಾಡು ಪ್ರಾಣಿ ಸಿಗುತ್ತೇನೋ ಅಂತ ಅಂದ್ಕೊಂಡ್ವಿ. ಅಲ್ಲಿ ಯಾವುದೇ ಥರದ ಕಾಡು ಪ್ರಾಣಿ ಸಿಗಲಿಲ್ಲ. ಆನೆ ಒಂದು ಸಿಕ್ತು, ಜಿಂಕೆ ಸಿಕ್ತು. ಅಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ವೀಡಿಯೋ ನೈಟ್ ಆಗಿದ್ದರಿಂದ ವೀಡಿಯೋ ಕ್ಯಾಪ್ಚರ್ ಆಗಲಿಲ್ಲ. ಇಷ್ಟೇ ಫ್ರೆಂಡ್ಸ್. ಊಟಿಯಿಂದ ನನ್ನ ನೆನಪನ್ನ ತೊಗೊಂಡು ಬೆಂಗಳೂರು ಕಡೆಗೆ ಹೊರಟಿದ್ದೀನಿ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.